ನೀರು ಕುಡಿತಿದ್ದು ತಲೆಗೆ ನೀವು ಸಾಂಬಾರು ಹಾಕ್ತಿದ್ದೀರಾ. ಸೊ ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ನಾವು ಇವತ್ತು ಒಂದು ಮೀನೂಟ ತಿನ್ನಕ್ಕೆ ಬಂದಿದ್ದೀವಿ. ಮೀನೂಟ ಮತ್ತು ತವಾ ಫಿಶ್ ಫ್ರೈ ಸಿಕ್ಕಾಪಟ್ಟೆ ಫೇಮಸ್ಸು ಬೆಂಗಳೂರು ಜನ ಅಂತೂ. ಆ ಒಂದು ಫಿಶ್ ಫ್ರೈ ಟ್ರೈ ಮಾಡೋದಕ್ಕೆ 106 ಕಿಲೋಮೀಟ್ರ್ ದೂರ ಹೋಗ್ತೀರಾ. ಸೊ ನಾನಿವತ್ತು ಚನ್ನಪಟ್ಟಣ ಹತ್ರ ಒಂದು ಹೊಸ ಲೊಕೇಶನ್ ತೋರ್ಸಕ್ಕೆ ಬಂದಿದ್ದೀನಿ. ಸೊ ಬೀರೇಶ್ವರ ಫಿಶ್ ಲ್ಯಾಂಡ್ ಅಂತೇಳಿ. ಸೊ ಇಲ್ಲಿ ನಿಮಗೆ ತವಾ ಫ್ರೈ ಸಿಗುತ್ತೆ, ಫಿಶ್ಶು ತಲೆ ಸಿಗುತ್ತೆ, ಫಿಶ್ ತಲೆ, ಆಮೇಲೆ ಕಬಾಬ್ ಸಿಗುತ್ತೆ. ಈ ಥರ ವೆರೈಟಿ ಫಿಶ್ಶು ಊಟಗಳು ಸಿಗೋವಂಥದ್ದು. ಸೊ ನಾವಿವತ್ತು ಬಂದಿರೋಂಥದ್ದು ಭಾನುವಾರದ ಬಾಡೂಟಕ್ಕೆ ಭೈರವಪಟ್ಟಣ ರೋಡಲ್ಲಿರುವಂಥ ಹೊಸೂರು ದೊಡ್ಡಿ ಬೀರೇಶ್ವರ ಫಿಶ್ ಲ್ಯಾಂಡ್ಗೆ. ಸೊ ಹೋಗಿ ಒಂದರ ಹತ್ರ ಮಾತಾಡ್ಕೊಂಡು ಮಸಾಲ ಎಲ್ಲ ಹೆಂಗೆಂಗಿದೆ, ಸೀಕ್ರೆಟ್ ಮಸಾಲ ಎಲ್ಲ ತಿಳ್ಕೊಂಡು ನಿಮಗೂ ಕೂಡ ತಿಳಿಸ್ತೀನಿ. ಯಾರೂ ಹೇಳಲ್ಲ ಸೀಕ್ರೆಟ್ ಮಸಾಲ, ಇವ್ರು ಹೇಳ್ತಿದ್ದಾರೆ ಸೀಕ್ರೆಟ್ ಮಸಾಲ ಏನೇನಂತ. ಹೋಗ್ಬಿಟ್ಟು ತಿಳ್ಕೊಂಡು ಫಿಶ್ಶು ಊಟನೂ ಮಾಡ್ಕೊಂಡು ಬರೋಣ. ಬನ್ನಿ ಹೋಗೋಣ. ಲೊಕೇಶನ್ ನಿಮಗೆ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀನಿ, ಬನ್ನಿ ಚೆಕ್ ಮಾಡ್ಬೋದು, ಊಟ ಮಾಡ್ಬೋದು. ಎಲ್ಲಿಂದ ತರೋದು ಇವೆಲ್ಲ ಫಿಶ್ಶು? ಕೆರೆ ಇದ್ದು ದುರ್ಗದಿಂದ, ಹುಲ್ಲೂರು ದುರ್ಗ. ಅಲ್ಲೇ ಕೆರೆ ಇದೆ, ಶಿವನಹಳ್ಳಿ ಕೆರೆ, ಶಿವನಹಳ್ಳಿ, ಅಮೃತೂರು, ದೀಪ ಮುದಿಗೆರೆ. ಓಕೆ, ಅಲ್ಲಿಂದ ತರೋದಾ? ಅಂದರೆ ಹೆಂಗೆ ಡೈಲಿ ಬರುತ್ತಾ ಹೇಗೆ? ಪರ್ಮೆಂಟಾಗಿ ಎಷ್ಟೊಂದು ಕೊಡ್ತಾರೆ. ಡೈಲಿ ಕೊಡ್ತಾರೆ, ಡೈಲಿ ಕೆ ಜಿ ಅಂತ. ಓಕೆ, ಮಸಾಲೆ ಎಲ್ಲ ಇವಾಗ ರೆಡಿ ಮಾಡ್ಕೊಳ್ಳೋದು ಲೈವ್ ಆಗಿ? ಹಾಂ, ನಾವೇ ಒಮ್ಮೆ ರುಬ್ಬೋದು. ಏನಿದು ಉಪ್ಪಾ? ಉಪ್ಪು ಸರ್, ಇದು ಉಪ್ಪು. ಓಕೆ, ಇದು ಮಸಾಲೆ ನಾವೇ ರುಬ್ಬಿರೋದು. ನೀವು ರುಬ್ಕೊಂಡ್ರೆ ಮಸಾಲೆ ಇದು? ಏನೇನು ಹೋಗಿದೆ ಈಗ ಮಸಾಲೆಗೆ? ಸರ್, ಇದಕ್ಕೆ ಜೀರಿಗೆ, ಮೆಣಸು, ಒಣಮೆಣಸಕಾಯಿ, ಓಕೆ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಧನಿಯಾ ಪೌಡ್ರ್ ಹಾಕ್ತೀರಾ? ಸ್ವಲ್ಪ ಧನಿಯಾ ಪೌಡ್ರು, ಒಂಚೂರು ಇದು ಹಾಕ್ತಿದ್ದು ಗರಂ ಮಸಾಲ, ಸ್ವಲ್ಪ ಸ್ಮೆಲ್ಗಿದ್ದು. ಹಾಂ. ಓಕೆ. ಸೊ ಬೆಳಗ್ಗೆ ತಂದಿರೋ ಫಿಶ್ ಇದಾಗಾದ್ರೆ? ಫ್ರೆಶ್ ಸರ್, ಇವಾಗ ತಂದಿರುತ್ತೆ ಬೆಳಗ್ಗೆ. ಅಂದರೆ ಡೈಲಿ ಎಷ್ಟು ಕೆ ಜಿ ಹೋಗುತ್ತೆ ಇವಾಗ ನಿಮ್ಮ ಹತ್ರ? ಡೈಲಿ 50 ಕೆಜಿ ಹೋಗುತ್ತೆ. 50 ಕೆಜಿ ಫಿಶ್ಶು? ಜಿಲೇಬಿನ 50 ಕೆಜಿ, ಫಿಶ್ ಕಬಾಬ್ ಬಂದು 15ರಿಂದ 20 ಕೆಜಿ. ಅದು ಇದ್ರದ್ದೇನೋ ಜಿಲೇಬಿದೇನೇನಾ? ಇಲ್ಲ, ದಪ್ಪದು ಕಟ್ಲಾರಗು. ಓ, ಕಾಟ್ಲಾರಗು ಅದ್ರದ್ದು. ಓ, ಈಗ ಒಳಗಡೆನೂ ಮಸಾಲೆ ಹಾಕ್ತೀರಾ? ಈಗ ಹೊರಗಡೆ ಎರಡು ಕಡೆ ಮಸಾಲೆ ಹಾಕಿ ಇಡೋದು. ಸೂಪರ್. ಮಸಾಲೆ ಗಮ್ಮಂತಿದೆ, ಪರವಾಗಿಲ್ಲ. ನೀಟಾಗೆಲ್ಲ ನೀವೇ ಕ್ಲೀನ್ ಮಾಡ್ಕೊಳ್ಳೋದು? ಅವರೇ ಮಾಡ್ಕೊಡ್ತಾರಾ? ನಾವಿಲ್ಲೇ ಕ್ಲೀನ್ ಮಾಡ್ಕೊಡ್ತಾರೆ. ನಾವು ಕ್ಲೀನಾಗಿ ನೋಡಿ ವಾಶ್ ಮಾಡಿದ್ದೀವಿ. ಓಕೆ, ಒಂಚೂರು ರೆಡ್ ಇಲ್ಲ, ಒಂಚೂರು ಒಳಗಡೆ ಬ್ಲ್ಯಾಕ್ ಇಲ್ಲ. ಅದು ಇದ್ದಾಗ ಮೀನು ಫ್ರೆಶ್ ಆಗಿರ್ತದೆ, ಚೆನ್ನಾಗಿರ್ತದೆ ತಿನ್ನಕ್ಕೆ. ಈ ಥರ ಫ್ರೆಶ್ ಆಗಿದ್ರೆ. ಓಕೆ, ಊಟ ಎಲ್ಲ ಫ್ರೆಶ್ ಮೀನೇ. ಬೀರೇಶ್ವರ ಫಿಶ್ ಲ್ಯಾಂಡ್ ಎಷ್ಟು ವರ್ಷದಿಂದ ನೀವು ಓಪನ್ ಮಾಡಿರೋದು? 6 ವರ್ಷ ಆಯ್ತು. 6 ವರ್ಷದಿಂದ ಮಾಡ್ತಿದ್ದೀರಾ? ಸೊ ಮೇನ್ ಬಂದು ಮೀನೇನೆ? ಎಲ್ಲ ಮೀನ್ ಐಟಮ್ ಸರ್. ಚಿಕನ್ ಮಾಡಲ್ಲ. ಚಿಕನ್ ಮಾಡಲ್ಲ? ಚಿಕನ್ ಮಾಡಲ್ಲ. ಏನೇನು ಐಟಮ್ ಸಿಗುತ್ತೆ ಸರ್? ಫಿಶ್ ತವಾ ಫ್ರೈ, ಓಕೆ, ಫಿಶ್ ಕಬಾಬು, ಮೀನ್ ಸಾಂಬಾರು, ರೈಸು, ಇದು ಸ್ಲೈಸು ಇದನ್ನೇ ದಪ್ಪಿನ ಮಾಡ್ತಿದ್ವು. ಇದು ಮಾಡಿಲ್ಲ, ಮಾಡ್ತಿರ್ಬೇಕಾರೆ ರೆಡಿ ಮಾಡ್ತೀವಿ. ಇವಾಗ ನಾರ್ಮಲ್ ಆಗಿ ನಿಮ್ಮ ಹತ್ರ ಜಿಲೇಬಿ ಯಾವಾಗ ಇದ್ದೇ ಇರುತ್ತೆ. ಸೊ ಕಾಟ್ಲಾ ಬಂದು ಕಬಾಬ್ಗೆ ಇದ್ದೇ ಇರುತ್ತೆ. ಇವೆರಡಂತೂ ಮಿಕ್ಸ್ ಇಲ್ಲ. ಸೂಪರ್. ಇದು ಅಡ್ರೆಸ್ ಏನಿದು ಸರ್? ಇದು ಕೆಸ್ತೂರು ರೋಡು, ಬೈರಪಟ್ಟಣದಿಂದ 2 ಕಿಲೋಮೀಟ್ರು, ಚನ್ನಪಟ್ಟಣದಿಂದ 6 ಕಿಲೋಮೀಟ್ರು. ಬೈರಪಟ್ಟಣದಿಂದ 2 ಕಿಲೋಮೀಟ್ರು. ಈಗ ಚನ್ನಪಟ್ಟಣದಿಂದ ಕೆಸ್ತೂರ್ಗೆ ಹೋಗೋ ರೋಡು? ಕೆಸ್ತೂರ್ಗೆ ಹೋಗೋ ರೋಡು, ಬೈರಪಟ್ಟಣ ರೋಡು. ಓಕೆ, ಟೈಮಿಂಗ್ಸ್ ಎಲ್ಲ ಏನು ನಿಮ್ಮದು ಹೋಟ್ಲದು? ಸರ್, ಮಧ್ಯಾಹ್ನ 1:30ಯಿಂದ 7:30, 8 ಗಂಟೆ. 1:30ಯಿಂದ 7:30, 8 ಗಂಟೆ ಅಷ್ಟೇ? ಓಕೆ. ಎಲ್ಲ ಸೈಜು ಒಂದೇ ಸೈಜ್ ಇದಾವೆ? ನಾವು ಡೈಲಿ ಕೊಡ್ಬೇಕಲ್ಲ, ನಮ್ಗೆ ಎರಡೇ ಸೈಜ್ ಆಗ್ಬೇಕು. ಸೇಮ್ ಸೈಜ್ ಇದೆ, ಒಂದು ದಪ್ಪ ಇಲ್ಲ ಒಂದು ಸಣ್ಣ ಇಲ್ಲ. ಹೆಂಗೆ ಕರೆಕ್ಟಾಗಿ ಕೊಟ್ಟಿದ್ದಾರೆ? ಏನು ರೇಟಲ್ಲಿ ಕೊಡ್ತಿದ್ದೀರಾ ಸರ್? 50, 60. ಎರಡೇ ರೇಟ್ ಸರ್. ಫಿಶ್ ಕಬಾಬ್ ಬಂದು ಕೆಜಿ 400, ಅರ್ಧ ಕೆಜಿ 200, 1/4 ಕೆಜಿ 100 ರೂಪಾಯಿ. ಕಬಾಬು ಫಿಶ್ ಕಬಾಬ್. ಈ ಊಟ ಅಂದ್ರೆ ಯಾವ್ದೋ ಹೇಳಿದ್ರಲ್ಲ? ರೈಸು ನಮಗೆ ಮೀನ್ ತಲೆ 40 ರೂಪಾಯಿ, 50 ರೂಪಾಯಿ ಒಂದು ತಲೆ ಮೀನ್ ತಲೆ. ರೈಸ್ ಬಂದು 35 ರೂಪಾಯಿ. ಸೊ ಫ್ರೀಜರಲ್ಲಿ ಇಟ್ಬಿಡ್ತೀರಾ? ಸರ್, ಫ್ರೀಜರ್ ಇಡ್ತೀವಿ. ಒಂದು ಅರ್ಧ ಗಂಟೆ ಇಟ್ಟರೆ ಚೆನ್ನಾಗಿ ಇದು ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿತದೆ. ಈ ಬಿಸಿಲಿಗೆಲ್ಲ ಒಣಗೋಗ್ಬಿಟ್ಟು ಸ್ಮೆಲ್ ಬಂದ್ಬಿಡ್ತದೆ. ಸೊ ಫ್ರೀಜರಲ್ಲಿ ಇಟ್ಟರೆ ಚೆನ್ನಾಗಿರ್ತದೆ. ಮೀನ್ ಸಾಂಬಾರ್ ಇದು? ಮೀನ್ ಸಾಂಬಾರು. ಇದು ತಲೆ ಇರುತ್ತಾ, ನಾರ್ಮಲ್ ಮೀನು ಇರುತ್ತಾ? ಮೀನ್ ಹೇಳಿದ್ರೆ ಮೀನ್ ಹಾಕೊಡ್ತೀವಿ, ಇಲ್ಲ ಅಂದ್ರೆ ಫಸ್ಟ್ ಬೆಳಗ್ಗೆ ಫೋನ್ ಮಾಡಿ ಹೇಳಿದ್ರೆ ಮೀನ್ ಹಾಕೊಡ್ತೀವಿ, ಇಲ್ಲ ಅಂದ್ರೆ ತಲೆ ಹಾಕ್ಬಿಟ್ಟು ಸಾಂಬಾರ್ ಮಾಡಿರ್ತೀವಿ. ಮೊದಲೇ ಹೇಳಿರ್ಬೇಕು. ಸಿಕ್ಕಾಪಟ್ಟೆ ದೊಡ್ಡದೇ ಇದೆ. ದಪ್ಪ ಹಾಕ್ತಿವಿ. ದಪ್ಪ ಮೀನಿಂದು ಇದು ಕಬಾಬ್ ಕೊಡ್ಸಿರಿದ್ವಲ್ಲ, ಆ ಮೀನ್ದು ಇದು ಸಾಂಬಾರ್ಗೆ ಹಾಕತ್ತೀವಿ.
ಎಷ್ಟಿದೆ ಇವಾಗ? ಇದು 50 ರೂಪಾಯಿ ಒಂದು. ಇದು 50 ರೂಪಾಯಿ ಒಂದು ತಲೆ? ಒಂದು ತಲೆ 50 ರೂಪಾಯಿ. ಪರವಾಗಿಲ್ಲ. ನೀರು ಕುಡಿತಿದ್ದ ತಲೆಗೆ ನೀವು ಸಾಂಬಾರು ಹಾಕ್ತಿದ್ದೀರಾ? ಚೆನ್ನಾಗಿದೆ, ತಿನ್ಬೇಕು, ಟೇಸ್ಟ್ ಚೆನ್ನಾಗಿದೆ. ಹಾಂ, ಟೇಸ್ಟ್ ಚೆನ್ನಾಗಿದೆ. ನೀವು ಈ ಊರೇನಾ? ಪಕ್ಕದವರು. ತಲೆ ತಿನ್ನಕ್ಕೆ ಇಲ್ಲಿ ಬರ್ತೀರಾ? ಮೀನು ಮತ್ತೆ ತಲೆ. ಹೌದಾ? ತವಾ ಫ್ರೈ ಎಲ್ಲ ಚೆನ್ನಾಗಿರ್ತದೆ. ಚೆನ್ನಾಗಿರುತ್ತೆ. ಸಾಕ ಒಂದು ತಲೆ? ಸಾಕು ಸಹ ಒಂದು. ಸಾಕಂತೀರಾ? ದೊಡ್ಡದೇ ಐತಲ್ಲ? ಎಂಜಾಯ್. 10 kg 11 kg ತಲೆ ಸರ್ ಇದು. ಹೌದಾ? 15 10 kg ಗಂಟ ಬರುತ್ತೆ ಇದು. ಓ, ಗಾತ್ರ ದಪ್ಪ ಇದೆ. ಇನ್ನೊಂದು ತಲೆ ಬಂತು. ಪೀಸು ದಪ್ಪನೇ ಇದೆ. ಪೀಸು ದಪ್ಪನೇ ಇರುತ್ತೆ. ಖಾರವಾಗಿರುತ್ತೆ ಮತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ. ಕಲರ್ ಗಿಲರ್ ಏನಾಗಿಲ್ಲ. ಕಲರ್ ಆಗಿಲ್ಲ. ಕಲರ್ ಹಾಕಿದ್ರೆ ಕಲರ್ ಬರೋದು. ನಾಟಿ ಸ್ಟೈಲು ತುಂಬ ಚೆನ್ನಾಗಿದೆ. ಯಾವಾಗ ಬರಲಿ ಫ್ರೆಶ್ ಮೀನು ಕೊಡ್ತಾರೆ. ನಾಟಿ ಮಸಾಲೆ, ಯಾವುದೂ ಬೆರಕೆ ಇಲ್ಲ, ಯಾವುದೂ ಕಲರ್ ಇಲ್ಲ. ತುಂಬ ಟೇಸ್ಟಿಯಾಗಿದೆ. ಎಷ್ಟು ತಿಂದರೂ ಬೇಜಾರಾಗಲ್ಲ, ಗ್ಯಾಸ್ಟ್ರಿಕ್ ಆಗಲ್ಲ, ಏನಿಲ್ಲ, ಆರಾಮ್ಸೆ ತಿನ್ಬೋದು. ನಾವು ಬೆಂಗಳೂರಿಂದ ಫಿಶ್ ತಿನ್ನೋದಕ್ಕೆ ಎಲ್ಲೆಲ್ಲ ಹೋಗ್ತೀವಿ, 100 ಕಿಲೋಮೀಟ್ರ್ ಆದರೂ ಪರವಾಗಿಲ್ಲ, ಹುಡಿಕೊಂಡು ಹೋಗ್ತೀವಿ ಆ್ಯಕ್ಚುಲಾಗಿ. ಬಟ್ ಅದಕ್ಕಿಂತ ಮುಂಚೆನೇ ಚನ್ನಪಟ್ಟಣ ಹತ್ರ ಒಂದು ಫಿಶ್ ಲ್ಯಾಂಡ್ ಇದೆ, ಬೀರೇಶ್ವರ ಫಿಶ್ ಲ್ಯಾಂಡ್ ಅಂದ್ಬಿಟ್ಟು. ಆ್ಯಕ್ಚುಲಿ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಫ್ರೆಶ್ ಫಿಶ್ ಸಿಗುತ್ತೆ ಗುರು ನಿಮಗೆ. ಸೀರಿಯಸ್ ಆಗಿ ಇವತ್ತು ಬೆಳಗ್ಗೆ ಹಿಡಿದಿದ್ದು ನಿಮಗೆ ಮಧ್ಯಾಹ್ನ 12 ಗಂಟೆಗೆಲ್ಲ ರೆಡಿ ಇರುತ್ತೆ ಫಿಶ್ ತಿನ್ನೋದಕ್ಕೆ. ತವಾ ಫ್ರೈ ಮಾಡಿಕೊಡ್ತಾರೆ, ಸಾಂಬಾರು ಇರುತ್ತೆ. ತಲೆ ನಿಮಗೆ ಸಿಗೋದೇ ಕಷ್ಟ. ಎಲ್ಲ ತುಮಕೂರು ಆ ಕಡೆ ಹೋಗಬೇಕು ತಲೆ ತಿನ್ನಬೇಕಂದ್ರೆ. ಮೀನು ತಲೆ 10 kg ಮೀನ್ದು ತಲೆ ಎಷ್ಟು ದಪ್ಪ ಇರುತ್ತೆ ತಲೆ. ಸಿಂಪಲ್ ರೆಸಿಪೀಸ್ ಇವ್ರ ಹತ್ರ. ಮನೆ ಮಸಾಲ ಹಾಕಿ ತವಾ ಫ್ರೈ ಮಾಡ್ತಾರೆ. ಜಿಲೇಬಿ, ತವಾ ಫ್ರೈ, ಕಬಾಬ್ ಸಿಗುತ್ತೆ, ಕಾಟ್ಲಾ ಮತ್ತು ರಾಗು ಏನೋ ಇದೆಯಲ್ಲ ಅದ್ರದ್ದು ನಿಮಗೆ ಕಬಾಬ್ ಸಿಗುತ್ತೆ. ಕಬಾಬು ದಪ್ಪ ಪೀಸು. ಅದು ಬಿಟ್ಟರೆ ನಿಮಗೆ ರೈಸು, ಮೀನು ಹುಳಿ ಸಿಗುತ್ತೆ. ನಿಮಗೆ ಫಿಶ್ಶು ಅಷ್ಟೇ, ಜಿಲೇಬಿ ಫಿಶ್ಶು, ದೊಡ್ಡ ಫಿಶ್ಶು 50-60 ರೂಪಾಯಿ ಅನ್ಕೊಳ್ಳಿ. 50 ರೂಪಾಯಿ ಇದು ನನಗೆ ಹೇಳಿದ್ದು 50 ರೂಪಾಯಿ ಇದ್ದು. ಇಷ್ಟು ದೊಡ್ಡ ಫಿಶ್ಶು 50 ರೂಪಾಯಿಗೆ ಹಾಕಿರೋದವರು. ಸೂಪರ್ ಅಲ್ಲ ಗುರು, 50 ರೂಪಾಯಿಗೆ ಇಷ್ಟು ದೊಡ್ಡ ಫಿಶ್ಶು. ಆರಾಮಾಗಿ ಒಂದು 2 ಪೀಸ್ ತೊಗೊಂಡ್ರೆ 100 ರೂಪಾಯಿ ಹೊಟ್ಟೆ ತುಂಬ ಹೋಗುತ್ತೆ. ಒಂದು ರೈಸ್ ತೊಗೊಂಡು, ಒಂದು ತಲೆ ತೊಗೊಂಡು, ಒಂದು ಪೀಸ್ ತೊಗೊಂಡ್ಬಿಟ್ರು ಸಾಕು. ನಿಂಬೆಹಣ್ಣು ಹಿಂಡ್ಕೊಂಡು, ಚಟ್ನಿಗೆ ಹತ್ಕೊಂಡು ಕಬಾಬ್ನ ತಿಂದರೆ ಆಹಾ ಚೆನ್ನಾಗಿ ಹಿಡ್ಕೊಂಡಿದೆ. ಒಟ್ಟಿನಲ್ಲಿ ಮಸಾಲೆ ಎಲ್ಲ ಎಳ್ಳೆಲ್ಲ ಹಾಕಿದ್ದಾರೆ ನೋಡಿ. ಇದೆಲ್ಲ ತರ್ತರಿಯಾಗಿದೆ. ಬೆಳ್ಳುಳ್ಳಿ, ದಪ್ಪ ಬೆಳ್ಳುಳ್ಳಿನೇ ಕಾಣಿಸ್ತಿದೆ. ಕಚ್ಬಿಡಲ್ಲ
ಮೊದಲು ಇಸುಕ್ತೀನಿ ನೋಡೋಣ ಹೆಂಗೆ. ಓಹೋ ಫ್ರೆಶ್ ಆಗಿದೆ ಒಟ್ಟಿನಲ್ಲಿ, ಇಸ್ಕಿದ್ರೆ ಫ್ರೆಶ್ ಮಾಂಸ. ಕಬಾಬ್ದು ಆ ಒಂದು ಮೇಲ್ಗಡೆ ಕೋಟಿಂಗ್ ಸಕ್ಕತ್ತಾಗಿ, ಸ್ಮೆಲ್ಲು ಸಕ್ಕತ್ತಾಗಿ ಬರ್ತಿದೆ. ಆಮೇಲೆ ಹಿಟ್ಟು ಜಾಸ್ತಿ ಇಲ್ಲ ಒಟ್ಟಿನಲ್ಲಿ ಇದು. ಚೆನ್ನಾಗಿ ಫ್ರೈ ಆಗಿದೆ ಮಾಂಸ, ಮೀನು ಜೊತೆಗೆ ಕೋಟಿಂಗು ಮಜವಾಗಿದೆ. ಮೇಲ್ಗಡೆ ಎಳ್ಳೆಲ್ಲ ಹಾಕಿದಾರಲ್ಲ, ಎಳ್ದು ಟೇಸ್ಟು ಸಿಗುತ್ತೆ ಚೆನ್ನಾಗಿ. ಮಜವಾಗಿದೆ ಗುರು. ಸ್ವಲ್ಪ ಸ್ಪೈಸಿನೂ ಇದೆ. ಹಸಿರು ಮೆಣಸಿನ್ಕಾಯಿದು ಸ್ವಲ್ಪ ಖಾರ ಹಾಕಿದ್ರು, ಇಲ್ಲಿ ಬೇರೆ ಕೊಟ್ಟಿರ್ತಾರೆ ಅದು ಚಟ್ನಿ. ನಿಮಗೆ ಆ ಒಂದು ಕೋಟಿಂಗಲ್ಲೇ ಸ್ಪೈಸಿ ಇದೆ, ಸ್ಪೈಸಿ ಮತ್ತು ಟೇಸ್ಟಿಯಾಗಿ ಮಜವಾಗಿದೆ. ಜಿಲೇಬಿ ಸೊ ಎಲ್ಲರಿಗೂ ಎಲ್ಲ ಜನಕ್ಕೂ ಇಷ್ಟ ಆಗೋದು, ತುಂಬ ಸುಲಭವಾಗಿ ಎಲ್ಲ ಕಡೆ ಸಿಗುವಂಥ ಮೀನು ಜಿಲೇಬಿ ಮೀನು. ದೊಡ್ಡ ಮೀನು 50 ರೂಪಾಯಿಯ ಮೀನು. ಅದು ಮಸಾಲೆ ಕಲಿಸ್ಬೇಕಾದ್ರೆ ನೋಡಿನಪ್ಪ ನಾನಂತೂ ಮೀನು ಸಿಕ್ಕಾಪಟ್ಟೆ ಚೆನ್ನಾಗಿ ಫ್ರೆಶ್ ಆಗಿ ಒಂದೇ ಸೈಜಲ್ಲಿದ್ದು ಎಲ್ಲನೂ. ಬಿಫೋರ್ ಚಟ್ನಿಗೆ ಹಾಕೋಕ್ಕೆ ಮುಂಚೆ ತಿಂತೀನಿ ನಾನು. ಇದ್ರದ್ದು ಬಗ್ಗೆ ಹೇಳಬೇಕು, ಚೆನ್ನಾಗಿದೆ ಮಾಂಸ ಮಾತ್ರ ಸಕ್ಕತ್ತಾಗಿದೆ ಫ್ರೆಶ್ ಆಗಿ. ಮಾಂಸ ಜೊತೆ ಚಟ್ನಿ ಬೇರೆ ಹಾಕಿದ್ರ ಮೇಲೆ ಕೋಟಿಂಗ್ಗಿಂತ ಲಾಸ್ಟಲ್ಲಿ ಪೆಪ್ಪರ್ ಹಾಕಿದ್ರು. 2 ರೌಂಡ್ ಪೆಪ್ಪರ್ ಹಾಕಿ 2 ಕಡೆ ಫ್ರೈ ಮಾಡಿದ್ರು. ಆ ಪೆಪ್ಪರ್ದು ಟೇಸ್ಟು ಹೀಟ್ ಆಗುತ್ತೆ ಬಾಯಲ್ಲಿ ನೀವು ತಿಂದ ತಕ್ಷಣ. ಆಮೇಲೆ ಈ ಚಟ್ನಿ ಕೂಡ ಕೆಂಪು ಚಟ್ನಿ, ಈ ಚಟ್ನಿ ಹಾಕಿಲ್ಲ, ಹಸಿಮೆಣಸಿನ್ಕಾಯಿ ಚಟ್ನಿ ಹಾಕಿಲ್ಲ. ಆ ಕೆಂಪು ಚಟ್ನಿ ಏನು ಮ್ಯಾರಿನೇಟ್ ಮಾಡಿದ್ರಲ್ಲ ಆ ಚಟ್ನಿನ ಮತ್ತೆ 2 ರೌಂಡ್ ಹಾಕಿದ್ದಾರೆ. 2 ರೌಂಡ್ ಹಾಕಿ ಮತ್ತೆ ಪೆಪ್ಪರೆಲ್ಲ ಹಾಕ್ಕೊಟ್ಟಿರ್ತಾರೆ. ತಿನ್ನಬೇಕಾದ್ರೆ ನಿಮಗೆ ಆ ಒಂದು ಮೀನ್ದು ಒಂಥರ ಹಸಿ ಸ್ಮೆಲ್ ಬರೋಲ್ಲ, ಚೆನ್ನಾಗಿ ಫ್ರೈ ಮಾಡಿರೋದಕ್ಕೆ. ಪ್ಲಸ್ ಹಾಕಿರೋ ಮಸಾಲಾಗೆ ನೋಡ್ರಪ್ಪ ಇಷ್ಟು ರೈಸ್ ಕೊಡ್ತಾರೆ, ತಲೆ ಕೊಡ್ತಾರೆ. ದಪ್ಪ ತಲೆ ಇದು, ತಲೆನ ಮುಚ್ಚಾಕ್ಬಿಟ್ರೆ ಬಾಯಿ ಬಿಡ್ಕೊಂಡು ಕೂತೈತದು. ತಲೆ ತಿನ್ನೋದು ಒಂದು ಕಲೆ. ನೀಟಾಗಿ ಈ ಮುಳ್ಳೆಲ್ಲ ನೀಟಾಗಿ ಬಿಡಿಸಿ ಮಾಂಸ, ಇದ್ರೊಳಗಿರೋ ಮಾಂಸನ ತಿನ್ನಬೇಕು, ಅದು ಮೇನು. ತವಾ ಫ್ರೈ ಮಾಡ್ಸ್ಕೊಂಡು ತಿಂದರೆ ಇದರಲ್ಲಿ ನಿಮ್ಗೆ ಮಾಂಸ ಸಿಗೋದೆಲ್ಲ ಕೈಗೆ. ಅದೇ ಈ ಥರ ಸಾಂಬಾರಲ್ಲಾದರೆ ಮಾಂಸ ನೀಟಾಗಿ ಸಿಗುತ್ತೆ. ಈ ಥರ ಎಲ್ಲ ತೆಗ್ದು ಬಿಡಿಸಿ ನೋಡಿ, ಇದು ಮಾಂಸ. ಓಹೋ ಫುಲ್ಲು ಸ್ಮೂತಾಗಿ ಹೋಗಿದೆ ಆಮೇಲೆ ಹುಳಿ ಸಾಂಬಾರು ತೆಳ್ಳಗಿದೆ ನೋಡಿ. ಈ ಸಾಂಬಾರು ಸೇಮ್ ಸಾಂಬಾರನ್ನೇ ಹಾಕಿರೋದವರು. ಇದೆಯಲ್ಲ ಇದು ಮೀನು ಹುಳಿ. ಸೊ ಮೀನು ಹುಳಿ ರೈಸ್ ಮಾತ್ರ ಸಕ್ಕತ್ತಾಗಿರುತ್ತೆ. ಮೀನು ಹುಳಿ ನೋಡ್ಬಿಡೋಣ ಒಂದ್ಸರಿ ಹಂಗಾರೆ. ಸೊ ಒಂದು ರೈಸ್ ತೊಗೊಂಡು ರೈಸ್ನ ತಿನ್ಕೊಂಡು, ಒಂದು ತಲೆನ ತಿನ್ಕೊಂಡು, ಜೊತೆಲಿ ನೆಂಚ್ಕೊಂಡು ತಿನ್ಕೊಂಡು, ಒಂದು ಪ್ಲೇಟ್ ಕಬಾಬೋ ಇಲ್ಲಾಂದರೆ ಜಿಲೇಬಿನ ತಿನ್ಕೊಂಡು ಸಕ್ಕತ್ತಾಗಿ ಒಂದು 150 ರೂಪಾಯಿ ಮುಗ್ದೋಗುತ್ತೆ ಎಲ್ಲ. ತಲೆ ತಿಂದಾಗ ಬರೀ ಆ ಟ್ಯಾಂಗಿನೆಸ್ ಮಾತ್ರ ನಿಮಗೆ ಫೀಲ್ ಆಯಿತು ಅಷ್ಟೇ. ಬರೀ ಒಂದೇ ಒಂದು ಬೈಟ್ ತೊಗೊಂಡಿದ್ದು. ಬಟ್ ರೈಸಲ್ಲಿ ಸ್ವಲ್ಪ ಸ್ಪೈಸಿನೂ ಇದೆ ಒಟ್ಟಿನಲ್ಲಿ. ರುಬ್ಬಿ ಹಾಕಿ ಮಾಡಿರೋದು ಒಟ್ಟಿನಲ್ಲಿ ಇದು ಸಕ್ಕತ್ತಾಗಿದೆ ಗುರು. ಚೆನ್ನಾಗಿದೆ, ಕ್ವಾಲಿಟಿ ವೈಸು ಸೂಪರಾಗಿದೆ. ರೇಟ್ ವೈಸು ಪಾಕೆಟ್ ಫ್ರೆಂಡ್ಲಿ. 4 ಜನ ಬಂದರೆ ಒಂದು 300-350 ರೂಪಾಯಲ್ಲಿ 4 ಜನ ಆರಾಮಾಗಿ ತಿನ್ಕೊಬಿಡ್ಬೋದು. 350-400 ರೂಪಾಯಿ ಮ್ಯಾಕ್ಸಿಮಮ್, 100-150 ರೂಪಾಯಿ, 120 ರೂಪಾಯಿ ಒಂದು ಅವರೇಜ್ ಒಬ್ರಿಗೆ ಬೀಳುತ್ತೆ ಅಂದ್ಕೊಳ್ಳಿ. ಲೊಕೇಶನ್ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನೀವು ಚನ್ನಪಟ್ಟಣದಿಂದ ಒಂದು 6 ಕಿಲೋಮೀಟರ್ ಅಂತೆ ಅಷ್ಟೇ. ಭೈರಪಟ್ಟಣದಿಂದ ಒಂದು 2 ಕಿಲೋಮೀಟ್ರು. ಕೆಸರಿಗೆ ಹೋಗೋ ರೋಡ್ ಇದು. ಚನ್ನಪಟ್ಟಣ ಹೈವೇ ಇದೆಯಲ್ಲ, ಅಲ್ಲಿ ಯೂಟರ್ನ್ ಮಾಡ್ಕೊಂಡು ಬರಬೇಕು. ಯೂಟರ್ನ್ ಮಾಡ್ಕೊಂಡು ಬಂದರೆ ನಿಮಗೆ ಲೆಫ್ಟಲ್ಲಿ ನೈರಾ ಪೆಟ್ರೋಲ್ ಬಂಕ್ ಇದೆಯಲ್ಲ, ಅದಾದಮೇಲೆ ಮುಂದೆ ಲೆಫ್ಟ್ ತೊಗೋಬೇಕು. ಭೈರಪಟ್ಟಣ ಕೆಸರು ರೋಡು ಬಂದರೆ ನಿಮಗೆ ಒಂದು 6 ಕಿಲೋಮೀಟ್ರಲ್ಲಿ ನಿಮಗೆ ಇದು ಸಿಕ್ಬಿಡುತ್ತೆ. ಮೇನ್ ರೋಡಲ್ಲೇ ಇದೆ, ನಿಮ್ಮ ಕಣ್ಣು ಕಾಣುತ್ತೆ. ಬೀರೇಶ್ವರ ಫಿಶ್ ಲ್ಯಾಂಡ್ ಅಂದ್ಬಿಟ್ಟು ಮಧ್ಯಾಹ್ನದಿಂದ ಸಾಯಂಕಾಲ 7-7:30ವರೆಗೂ ಸಿಗ್ತಾರಂತೆ. ಆಮೇಲೆ ಇನ್ನೊಂದು ಏನಾದರೂ ವಿಷಯ, ಇದು ನಾವು ಕೂತಿರೋ ಜಾಗ ಫ್ಯಾಮಿಲಿಗೆ. ಯಾರೋ ಹೆಣ್ಮಕ್ಳು ಫ್ಯಾಮಿಲಿ ಜೊತೆ ಬಂದರೆ ಇಲ್ಲಿ ಕುತ್ಕೊಂಡು ತಿನ್ಬೋದು. ತೀರ್ಥ ಸೇವನೆ ಯಾರು ಮಾಡೋರಿದ್ದರೆ ಪಕ್ಕದಲ್ಲಿ ಜಾಗ ಇದೆ, ತೀರ್ಥ ಸೇವನೆ ಸಪ್ರೇಟಾಗಿ ಜಾಗ ಮಾಡಿದರೆ ಅಲ್ಲಿ ಆರಾಮಾಗಿ ಕುತ್ಕೊಂಡು ತೀರ್ಥ ಸೇವನೆ ಮಾಡ್ಕೊಂಡು ಹೋಗ್ಬೋದು. ಕಬಾಬು ಗಿಶು ತೊಗೊಂಡು ತಿನ್ಕೊಂಡು ಹೋಗ್ಬೋದು ಆರಾಮಾಗಿ. ನೀವು ಯಾರಾದರೂ ಸುತ್ತಮುತ್ತ ಇದ್ದರೆ ಫ್ಯಾಮಿಲಿಗೂ ಬರ್ಬೋದು, ನಾನ್ ಫ್ಯಾಮಿಲಿಗೂ ಬರ್ಬೋದು. ಬಂದು ತಿನ್ಕೊಂಡು ಹೋಗಿ. ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನಾವು ಹೆಚ್ಚು ಕಮ್ಮಿ ಸುಮಾರು ವರ್ಷನೇ ಆಗಿದೆ ಇಲ್ಲಿ ಬಂದು. ಕಬಾಬೇ ಆಗಲಿ, ಮೀನೇ ಆಗಲಿ, ತವಾ ಮೀನಲ್ಲಿ ರಸ್ತಾ ಬಡಪನೆ ಒಳ್ಳೆ 50 ರೂಪಾಯಿ ಮೀನು. ಒಳ್ಳೆ ಮೀನು ಕೊಡ್ತಾರೆ, ಚೆನ್ನಾಗಿದೆ, ಯಾವುದೇ ಏನೂ ಇಲ್ಲ. ಸುಮಾರು ಜನ ಇಷ್ಟು ವರ್ಷದಿಂದನೂ ಯಾವತ್ತೂ ಏನು ಕಂಡಮ್ಮ ಅಂತ ಏನು ಹೇಳಿಲ್ಲ. ಕಬಾಬೇ ಆಗಲಿ, ಮೀನೇ ಆಗಲಿ ಚೆನ್ನಾಗಿ